ರೈತರಿಗೆ ಸಾಲ ಮನ್ನಾ ಸಾಲ ಮನ್ನಾ ಸಾಲ ಮನ್ನಾ ತುಂಬ ಅಂದರೆ ತುಂಬ ಜನ ಹೇಳಿದ ತಕ್ಷಣ ನಂಬಲ್ಲ. ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ ಕೇಳಿ. ಹಾಗಾದರೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ಸಾಲ ಮನ್ನಾ ಅಂತ ತುಂಬ ನ್ಯೂಸ್ಗಳು ಓಡಾಡ್ತಾ ಇದೆ. ಸಾಲ ಮನ್ನಾ ಆಗುತ್ತಂತೆ, ರೈತರಿಗೆ ಅಷ್ಟು ಸಾಲ ಮನ್ನಾ ಆಗುತ್ತೆ, ಇಷ್ಟು ಸಾಲ ಮನ್ನಾ ಆಗುತ್ತೆ. ನಾನು ನಿಮಗೆ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ, ಜಾಸ್ತಿ ಏನಾಗಲ್ಲ, ಒಂದು 5 ನಿಮಿಷ ಟೈಮ್ ಕೊಡಿ ಅಷ್ಟೇ. ಏನೋ ಸಾಲ ಮನ್ನಾ ಆಗುತ್ತಂತೆ, ಸಾಲ ಮನ್ನಾ ಮಾಡ್ತಾರಂತೆ, ಸರ್ಕಾರದಿಂದ ಸಾಲ ಮನ್ನಾ ಆಗುತ್ತಂತೆ ಅಂತ. ಸಾಲ ಮನ್ನಾ ಅಂತಂದರೆ ನಾನು ಹೇಳುವಂಥದ್ದು ಸಾಲ ಮನ್ನಾ ಆಗೇ ಬಿಡುತ್ತೆ ಅಥವಾ ಸಾಲ ಮನ್ನಾ ಆಗೇ ಹೋಯಿತು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಾಲ ಮನ್ನಾ ಆಗುತ್ತಂತೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ, ಒಂದಿಷ್ಟು ಜನ ಸಾಲ ಮನ್ನಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಹಂಗಿಂಗಂತ. ನಾನು ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಸಾಲ ಮನ್ನಾ ಯಾರಿಗಾಗತ್ತೆ ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ ಒಂದು ವಿಡಿಯೋದ ಮೂಲಕ. ಸಿಂಪಲಾಗಿ ಹೇಳ್ತೀನಿ ಕೇಳಿ, ಸಾಲ ಮನ್ನಾ ಆಗುವಂಥದ್ದು ಸಣ್ಣ ರೈತರಾಗಿರಬೇಕು. ಕರೆಕ್ಟ್? ಸಾಲ ಮನ್ನಾ ಯಾರಿಗಾಗುತ್ತೆ ಅಂತಂದ್ರೆ ನೀವು ಸಣ್ಣ ರೈತರಾಗಿರಬೇಕು. ಸಣ್ಣ ರೈತರಾಗಿದ್ದಾಗ ಮಾತ್ರ ಸರ್ಕಾರ ನಿಮಗೆ ಸಾಲ ಮನ್ನಾ ಮಾಡುತ್ತೆ ಸ್ನೇಹಿತರೆ. ಇದನ್ನು ತಿಳ್ಕೊಳ್ಳಿ, ಒಂದು ವಿಚಾರ. ಎರಡನೇ ವಿಚಾರ, ನೀವು 1 ವರ್ಷಕ್ಕಿಂತ ಮೇಲೆ ಅಂದರೆ ಮುಂಚೆ, ಅಂದರೆ ನೀವು 2024-25ರಲ್ಲಿ ಸಾಲ ಮಾಡಿದ್ದಿದ್ರೆ 2026ರಲ್ಲಿ ಅದನ್ನು ಸರ್ಕಾರ ಮನ್ನಾ ಮಾಡಬಹುದು. ಇಲ್ಲ ಅಂತಂದ್ರೆ ಮಾಡಲಿಕ್ಕಾಗಲ್ಲ. ಅಂದರೆ ಯಾಕಂತಂದರೆ ಈಗ ಸಾಲ ಮನ್ನಾ ಈಗ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಈಗಲೇ ಎಲ್ಲರೂ ಇವಾಗಲೇ ತೆಗೆದುಬಿಟ್ರೆ ಸಾಲವನ್ನು. ಹಾಗಾಗಿ ಈ ಒಂದು ಹೊಸ ರೂಲ್ಸನ್ನು ಸರ್ಕಾರ ಬಿಟ್ಟಿರುವಂಥ, ಅಂದರೆ ಆ ಸಾಲ ಅನ್ನುವಂಥದ್ದು 1 ವರ್ಷದ ಹಳೆಯ ಸಾಲ ಆಗಿರಬೇಕು, ಆವಾಗ ನಿಮಗೆ ಸಾಲ ಮನ್ನಾ ಆಗುತ್ತೆ ಸ್ನೇಹಿತರೆ. ಅಂದರೆ ಅದು ಅಲೋವಿರುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ಹೇಳ್ತೀನಿ ಏನು ಕತೆ ಅನ್ನುವಂಥದ್ದು. ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಅಲ್ಲ. ಅಂದರೆ ಸಾಲ ಮನ್ನಾ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ. ಈಗ ಸರ್ಕಾರ ಮಾಡಿದ್ರೂ ಮಾಡ್ಬೋದು, ಮಾಡದೇನೂ ಇರಬಹುದು. ಅದು ಏನು ನಿಮಗೆ ಇಲ್ಲಿ ಸಾಲ ಮನ್ನಾ ಮಾಡೇ ಮಾಡ್ತಾರಂತಲ್ಲ, ನಾನು ಹೇಳ್ತೀನಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಯಾಕಂತಂದ್ರೆ ತುಂಬ ಜನ ಹೇಳ್ತಾರೆ ಈಗ ಸಾಲ ಮನ್ನಾ ಆಗಿಲ್ಲ ಸರ್, ನಮ್ಮ ಸಾಲ ಮನ್ನಾ ಆಗಿಲ್ಲ ಅಂತ. ಯಾಕಂತಂದರೆ ನಾನು ಎಲ್ರಿಗೂ ಹೇಳುವಂಥದ್ದು, ಸಾಲ ಮನ್ನಾ ಯಾವಾಗ ಆಗುತ್ತೆ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ. ಇದನ್ನು ಕೇಳಿಸ್ಕೊಳ್ಳಿ, ನೀವು ಅಲ್ಲೇ ಮಧ್ಯದಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸಾಲ ಮನ್ನಾ ಆಗುವಂಥದ್ದು ನೀವು ರೈತರಾಗಿರಬೇಕು ಒಂದು, ಆ್ಯಂಡ್ ಎರಡನೇದು ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಪರ್ಫೆಕ್ಟ್ ಇರಬೇಕು. ಪರ್ಫೆಕ್ಟ್ ಅಂದರೆ ಯಾವ ಲೆವೆಲಿಗೆ ಅಂತಂದರೆ ಪರ್ಫೆಕ್ಟ್ ಇದ್ದರೆ ಮಾತ್ರ ನಿಮ್ಮ ಎಲ್ಲ ಕಂತುಗಳು, ನಿಮ್ಮ ಎಲ್ಲ ಇದಾಗಬೇಕಂದ್ರೆ ಕಂತು ಆಗಬೇಕಂತಂದರೆ ನಿಮ್ಮ ಎಲ್ಲ ಒಂದು ಅಪ್ಡೇಟ್ಗಳು ಕರೆಕ್ಟಾಗಿರಬೇಕು. ಆವಾಗ ನಿಮಗೆ ಸಾಲ ಮನ್ನಾ ಪ್ರತಿಯೊಂದು ಆಗುತ್ತೆ. ಆದರೆ ಇದು ನಿಮ್ದು ಆಗಿಲ್ಲ, ಸಾಲ ಮನ್ನಾ ಆಗಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ನೀವು ಸಾಲ ಮನ್ನಾ ಆಗಬೇಕು, ನನ್ನ ಸಾಲ ಮನ್ನಾ ಆಗಬೇಕು, ನಾನು ಸಾಲ ಮನ್ನಾ ಸರ್ಕಾರ ಮಾಡಿಲ್ಲ ಅಂತಂದರೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಆದರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಕ್ಸೆಟ್ರಾ ಪ್ರತಿಯೊಂದು ಕೂಡ ಕರೆಕ್ಟಾಗಿರ್ಬೇಕು. ಅರ್ಥ ಆಯ್ತಾ? ಇಲ್ಲ ಅಂತಂದರೆ ನಮ್ಮದು ಡಾಕ್ಯುಮೆಂಟ್ಸು ಕರೆಕ್ಟ್ ಇಲ್ಲ, ನಮ್ಮದು ಏನೂ ಕೂಡ ಕರೆಕ್ಟ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಸರ್ಕಾರನೂ ಕೂಡ ಇಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ತುಂಬ ಜನ, ಅಂದರೆ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನಿಲ್ಲ ಅಂತಂದರೂ 5-6-7 ಕೋಟಿ ಜನ ಇದ್ದಾರೆ. ಎಲ್ರಿಗೂ ಸಾಲ ಮನ್ನಾ ಮಾಡ್ತಾ ಹೋದರೆ ಎಷ್ಟು ದುಡ್ಡು ಆಗುತ್ತೆ ಯೋಚನೆ ಮಾಡಿ. ಹಾಗಾಗಿ ಸರ್ಕಾರ ಇದೇ ಒಂದು ಪ್ಲ್ಯಾನಲ್ಲಿ ಬರ್ತಾಯಿದೆ, ಏನಂತಂದರೆ ನೀವು 1 ವರ್ಷಕ್ಕಿಂತ ಹಳೆಯ ಸಾಲ ಆಗಿರಬೇಕು. ಅಮೌಂಟನ್ನು ಇನ್ನೂ ಕೂಡ ಲಿಮಿಟ್ ಮಾಡಿಲ್ಲ, ಲಿಮಿಟ್ ಮಾಡ್ಬೋದು. ನನ್ನ ಪ್ರಕಾರ ಹೇಳಬೇಕಂದ್ರೆ ಇಷ್ಟು ಸಾಲ, ಇಷ್ಟು ಲಿಮಿಟನ್ನು ಮಾಡಿಬಿಟ್ರೆ ಸರ್ಕಾರ ನಾವು ಏನು ಅಮೌಂಟನ್ನು ಹಾಕ್ತೀವಿ, ನಿಮಗೆ ಸಾಲ ಮನ್ನಾವನ್ನು ಮಾಡ್ತೀವಿ ಅನ್ನುವಂಥದ್ದು ಸರ್ಕಾರದ ಒಂದು ಪ್ಲ್ಯಾನ್ ಇರಬಹುದು. ನನ್ನ ಪ್ರಕಾರ ಗೊತ್ತಿಲ್ಲ ನನಗೆ. ಆದರೆ ನಾನು ಹೇಳುವಂಥದ್ದು ಏನಂತಂದರೆ 100% ಸರ್ಕಾರ ಸಾಲ ಮನ್ನಾ ಮಾಡುತ್ತೆ. ಆದರೆ ಯಾರೂ ಕೂಡ ಸರ್ ನಮಗೆ ಸಾಲ ಮನ್ನಾ ಆಗಿಲ್ಲ ಸರ್, ನಮ್ಗೆ ಸಾಲ ಮನ್ನಾ ಆಗ್ತಾನೇ ಇಲ್ಲ ಸರ್, ನಮ್ಮ ಸಾಲ ಮನ್ನಾ ಆಗಿಲ್ಲ ಸರ್ ಅಂತಂದರೆ ಏನೂ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಸಾಲ ಮನ್ನಾ ಮಾಡಬೇಕು. ಆದರೆ ನಾನು ಹೇಳುವಂಥದ್ದು ಎಲ್ರಿಗೂ ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಯಾಕಂತಂದರೆ ಈಗ ತುಂಬ ಜನ ಜಾಸ್ತಿ ಸಾಲವಂತಾಗ್ತಿರ್ತಾರೆ, ಏನೂ ಮಾಡಲಿಕ್ಕಾಗಲ್ಲ. ಸರ್ಕಾರ ಅವಾಗ ಹೇಳ್ತಾರೆ ನಮಗೆ ಸಾಲ ಮನ್ನಾ ಇಷ್ಟೇ ಮಾಡಲಿಕ್ಕಾಗುವಂಥದ್ದು ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಹೇಳುವಂಥದ್ದು, ಸರ್ಕಾರ ಹೇಳುವಂಥದ್ದು ಏನಂತಂದರೆ 100% ಇಲ್ಲಿ ಇಷ್ಟೇ ಸಾಲ ಮನ್ನಾ ಮಾಡಲಿಕ್ಕಾಗುವಂಥದ್ದು ಹಂಗಿಂಗಲ್ಲ. ಸರ್ಕಾರ ಕಂಪ್ಲೀಟ್ಲಿ ಹೇಳಬೇಕೇನಂತಂದರೆ ನಾವು ಇಷ್ಟೇ ಸಾಲ ಮನ್ನಾ ಮಾಡುವಂಥದ್ದು, ಇಂತಿಷ್ಟು ಒಳಗಡೆ ಲಿಮಿಟ್ ಇಷ್ಟಿರುತ್ತೆ, ಇಷ್ಟು ಅನ್ನುವಂಥದ್ದು ಹೇಳಿದ್ರೆ ಆರಾಮ್ಸೆ ಎಲ್ಲರೂ ಕೂಡ ಸಾಲ ಮನ್ನಾ, ಸರ್ಕಾರ ಎಲ್ರಿಗೂ ಕೂಡ ಸಾಲ ಮನ್ನಾ ಮಾಡ್ಬೋದು. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಆರಾಮ್ಸೆ, ನಾನು ಹೇಳುವಂಥದ್ದು ಎಲ್ರಿಗೂ ಹಣ ಜಮೆ ಆಗಬೇಕು, ಆ್ಯಂಡ್ ಪ್ರತಿಯೊಬ್ಬರು ಅಕೌಂಟಿಗೆ ಹಣ ಬರಬೇಕು ಅನ್ನುವಂಥ ನನ್ನ ಒಂದು ಒಪಿನಿಯನ್. ಯಾರಿಗೆ ಏನನ್ಸುತ್ತೋ ನನಗೆ ಗೊತ್ತಿಲ್ಲ, ನನ್ನ ಒಂದು ಒಪಿನಿಯನ್ ಹೀಗೆ. ಅರ್ಥ ಆಯಿತಾ? ಹಾಗಾಗಿ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಹೋಗಬೇಕು. ಆ್ಯಂಡ್ ಪ್ರತಿಯೊಬ್ಬರಿಗೂ, ಈಗ ಒಬ್ರಿಗೆ ಸಾಲ ಮನ್ನಾ ಆದಾಗ ಇನ್ನೊಬ್ರಿಗೆ ಆಗಿಲ್ಲ ಅಂತಂದಾಗ ತಪ್ಪಾಗುತ್ತೆ. ಹಾಗಾಗಿ ಎಲ್ರಿಗೂ ಕೂಡ
ಡೆಫಿನೆಟ್ ಆಗಿ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ಒಳ್ಳೇದಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ನೋಡೋದಲ್ಲಿ. ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಒಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಮುಂದಿನ ನೋಡೋದಲ್ಲಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.